ಬ್ಯಾಕ್. ಇವತ್ತು ಕೇಬಲ್ ದಿನಾಚರಣೆ ಅಂಗವಾಗಿ ಕಲ್ಪತರುನಾಡು ತುಮಕೂರಿನಲ್ಲಿ ಅದ್ಧೂರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಕೇಬಲ್ ಆಪರೇಟರ್ಗಳ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕೇಬಲ್ ಡೇ ಆಚರಿಸಿ ಸಂಭ್ರಮಿಸಲಾಯಿತು. ಕಲ್ಪತರುನಾಡಲ್ಲಿ ರಾಜ್ಯ ಮಟ್ಟದ ಕೇಬಲ್ ಡೇ ಆಚರಣೆ. ಸಾವಿರಾರು ಕೇಬಲ್ ಆಪರೇಟರ್ಗಳ ಸಮಾಗಮ. ಕೇಬಲ್ ದಿನಾಚರಣೆ ಅಂಗವಾಗಿ ಕಲ್ಪತರುನಾಡು ತುಮಕೂರಿನಲ್ಲಿ ಇವತ್ತು 24ನೇ ರಾಜ್ಯ ಮಟ್ಟದ ಕೇಬಲ್ ಡೇ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ನಡೆಸಲಾಯಿತು. ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಅಸೋಸಿಯೇಷನ್ ವತಿಯಿಂದ ಕಾರ್ಯಕ್ರಮವನ್ನ ನಡೆಸಲಾಯಿತು. ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದ ಆವರಣದಲ್ಲಿ ನಡೆದ ಕೇಬಲ್ ಡೇ ಕಾರ್ಯಕ್ರಮದಲ್ಲಿ ಕೇಬಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಜಿಲ್ಲಾಧ್ಯಕ್ಷ ಬಿಎನ್ ಮಂಜುನಾಥ್, ಕೇಬಲ್ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ರಾಮ್ಪ್ರಸಾದ್ ಗೌಡ, ಗೌರವಾಧ್ಯಕ್ಷ ಸುರೇಶ್, ಮುಖ್ಯ ಅತಿಥಿಯಾಗಿ ಖಾಸಗಿ ಪತ್ರಿಕೆ ಸಂಪಾದಕ ನಾಗಣ್ಣ, ಬೆಸ್ಕಾಂ ಇಇ ಪ್ರಶಾಂತ್ ಕೂಡ್ಲಿಗಿ ಹಾಗೂ ಮುಖ್ಯ ಭಾಷಣಕಾರರಾಗಿ ಖ್ಯಾತ ಪತ್ರಕರ್ತ ಗೌರೀಶ್ ಅಕ್ಕಿ ಹಾಗೂ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕೇಬಲ್ ಅಸೋಸಿಯೇಷನ್ ಸಂಘಟನೆ ಸದಸ್ಯರು ಸೇರಿ ಹಲವರು ಭಾಗಿಯಾಗಿದ್ದರು. ಸದ್ಯಕ್ಕೆ ಬೆಸ್ಕಾಮ್ದು ಒಂದು ಕೆಇಬಿದು ಪ್ರಾಬ್ಲಮ್ ಇದೆ. ನಾವು ಆ್ಯಕ್ಚುಲಿ ಲೀಗಲ್ ಆಗಿ ಕಂಬಕ್ಕೆ ದುಡ್ಡು ಕಟ್ಟಿನೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸರ್ಕಾರ ಏಕ್ದಮ್ ಕಂಬಗಳಿಂದ ಕೇಬಲ್ ಎತ್ತರಿ ಅದರಿಂದ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾವ್ರೆ. ಯಾಕಂದರೆ ತೊಂದರೆಗಳಾಗೋದಕ್ಕೆ ಅದರಲ್ಲಿ ಕರೆಂಟ್ ಏನು ಹೊಡಿತಾ ಇಲ್ಲ, ಅದು ಬೇರೆ ಗ್ಲಾಸ್ ಅಷ್ಟೇ, ಫೈಬರ್ ಆಪ್ಟಿಕ್ಕು. ಕಾರ್ಯಕ್ರಮದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಕೇಬಲ್ ಆಪರೇಟರ್ಗಳು ಭಾಗಿಯಾಗಿದ್ದರು. ಹಿರಿಯ ಕೇಬಲ್ ಆಪರೇಟರ್ಗಳ ಸೇವೆಯನ್ನ ಗುರುತಿಸಿ ಸನ್ಮಾನ ಮಾಡಲಾಯಿತು. ಅಲ್ಲದೆ ಕೇಬಲ್ ಆಪರೇಟರ್ಗಳ ಸಂಕಷ್ಟಕ್ಕೆ ಸರ್ಕಾರ ಸಹಕಾರಿಯಾಗಬೇಕು ಅಂತ ಮನವಿ ಮಾಡಿದ್ರು. ವಿವಿಧ ಬೇಡಿಕೆಯನ್ನ ಸರ್ಕಾರದ ಗಮನಕ್ಕೆ ತರುವುದಕ್ಕೆ ಕೇಬಲ್ ಡೇ ಮುಖಾಂತರ ರಾಜ್ಯ ಕೇಬಲ್ ಅಸೋಸಿಯೇಷನ್ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಬರುವಂಥ ಸಮಸ್ಯೆಗಳನ್ನ ಒಂದೇ ಕೂಡಿ ಒಂದು ಸಾಲ ಮಾಡ್ಕೊಬೇಕು. ಮುಂದೆ ಅವರ ಪ್ರಾಬ್ಲಮ್ನ ಈಗಲೇ ಎದುರಿಸಿ ನಾವು ಇಂಡಸ್ಟ್ರಿ ಉಳಿಬೇಕು ಅಂತ. ಯಾಕೆಂದರೆ ನಮಗೆ ಕೇಬಲ್ ಬಿಟ್ಟು ಬೇರೆ ಯಾವುದೋ ಉದ್ಯೋಗ ಗೊತ್ತಿಲ್ಲ ಸರ್. ಬುದ್ಧಿ ಬಂದಾಗಿಂದ ಮಾಡ್ತಿರೋಂಥ ಕೇಬಲ್ ಉದ್ಯಮ ನಮ್ಮನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ದಯವಿಟ್ಟು ಉದ್ಯಮ ಉಳಿಸ್ಕೊಬೇಕು ಅಂದರೆ ನಾವು ಓಡಲೇಬೇಕಾಗಿದೆ. ಒಟ್ನಲ್ಲಿ ಇವತ್ತು ರಾಜ್ಯ ಮಟ್ಟದ ಕೇಬಲ್ ಡೇ ಕಾರ್ಯಕ್ರಮ ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ಕೇಬಲ್ ಆಪರೇಟರ್ಸ್ ಒಂದೇ ಕಡೆ ಸಮಾಗಮ ಆಗಿದ್ದು ವಿಶೇಷವಾಗಿತ್ತು. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ. ಕೃತ್ಯದ ಮತ್ತಷ್ಟು ಮಹತ್ವದ ಸಾಕ್ಷಿಗಳು ಬಹಿರಂಗಗೊಂಡಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರೇಣುಕಾಸ್ವಾಮಿ ಮೇಲೆ ರಕ್ಕಸರ ಕ್ರೌರ್ಯದ ಫೋಟೋಗಳು ಪೊಲೀಸರಿಗೆ ಸಿಕ್ಕಿದೆ. ಆರೋಪಿ ಪ್ರದೋಷ್ ಹಾಗೂ ಮತ್ತೊಬ್ಬ ಆರೋಪಿ ಫೋನ್ನಿಂದ ಈ ಫೋಟೋಗಳು ಸಿಕ್ಕಿದ್ದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ಫೋಟೋ ರಿಟ್ರೀವ್ ಬಳಿಕ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳಾಗಿರುವ ಪವಿತ್ರ ಗೌಡ ಹಾಗೂ ಅನುಕುಮಾರ್ ಜಾಮೀನು ಅರ್ಜಿಯನ್ನ ಮುಂದೂಡಲಾಯಿತು. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ ಮಧ್ಯಾಹ್ನಕ್ಕೆ ಅರ್ಜಿಯನ್ನು ಮುಂದೂಡಿದೆ. ಜಾಮೀನಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸಲಿದೆ. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿರುವ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಮನೆಗೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಮಂಗಳೂರಿನ ವೆಲೆನ್ಸಿಯಾದ ನಿವಾಸಕ್ಕೆ ಬೈಕ್ನಲ್ಲಿ ಬಂದ ಇಬ್ಬರು ಕಲ್ಲು ತೂರಾಟ ನಡೆಸಿದ್ದಾರೆ. ಕಲ್ಲು ತೂರಾಡಿ ಘೋಷಣೆಗಳನ್ನು ಕೂಗಿ ಪರಾರಿಯಾಗಿದ್ದಾರೆ. ಈ ಹಿನ್ನೆಲೆ ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ ಮುಂದುವರೆದಿದೆ. ರಾಜ್ಯದ ವಿವಿಧೆಡೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮೂಡಾ ಹಗರಣ ಮುಂದಿಟ್ಟುಕೊಂಡು ಸಿಎಂ ವಿರುದ್ಧ ಬಿಜೆಪಿ ಬೀದಿಗಿಳಿದಿದೆ. ಮಡಿಕೇರಿಯಲ್ಲಿ ಜಿಲ್ಲಾ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಜನರಲ್ ತಿಮ್ಮಯ್ಯ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯ ತನಕ ಮೆರವಣಿಗೆ ಮಾಡಿದರು. ಎಂಎಲ್ಸಿ ಸುಜಾ ಕುಶಾಲಪ್ಪ, ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ದರು. ಇನ್ನು ಇತ್ತ ಮಂಗಳೂರಿನ
ಬೆಂಗಳೂರಿನಲ್ಲೂ ಕೂಡ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡುತ್ತಿರುವ ಕಾಂಗ್ರೆಸ್ಸಿಗರ ವಿರುದ್ಧ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಮಿನಿ ವಿಧಾನದ ಸೌಧದ ಎದುರು ಪ್ರತಿಭಟನೆ ನಡೆಸಿದರು. ತಮಿಳುನಾಡು ರಾಜಕೀಯದಲ್ಲಿ ಸೂಪರ್ ಸ್ಟಾರ್ ಇಳಿಯ ದಳಪತಿ ವಿಜಯ್ ಹಾಗೂ ಹೊಸ ಸಂಚಲನವನ್ನ ಮೂಡಿಸಿದ್ದಾರೆ. ವಿಜಯ್ ತಮ್ಮ ಪಕ್ಷದ ಧ್ವಜ ಹಾಗೂ ಚಿಹ್ನೆಯನ್ನ ಅನಾವರಣಗೊಳಿಸಿದ್ದಾರೆ. ತಮಿಳಿಗ ವೆಟ್ರಿ ಕಳಗಂ ಎಂಬ ರಾಜಕೀಯ ಪಕ್ಷವನ್ನ ಫೆಬ್ರವರಿಯಲ್ಲಿ ಪ್ರಾರಂಭ ಮಾಡಿದ್ರು. ಇದೀಗ ಪಕ್ಷದ ಧ್ವಜ ಹಾಗೂ ಚಿಹ್ನೆ ಬಿಡುಗಡೆ ಮಾಡಿದ್ದಾರೆ. 2026ರಲ್ಲಿ ನಡೆಯಲಿರುವ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ಗೆ 22 ವರ್ಷದ ಯುವಕ ಬಲಿಯಾಗಿದ್ದಾನೆ. ವಿದ್ಯಾರಣ್ಯಪುರದಲ್ಲಿ ದುರ್ಘಟನೆ ಸಂಭವಿಸಿದೆ. ಬೈಕ್ ಟಚ್ ಆಗಿದ್ದಕ್ಕೆ ಕಾರು ಬೈಕ್ ಸವಾರ ನಡುವೆ ಗಲಾಟೆಯಾಗಿದೆ. ಆದರೆ ಗಲಾಟೆ ಮಧ್ಯೆ ಬೈಕ್ ಸವಾರು ಅಲ್ಲಿಂದ ಹೊರಡೋದಕ್ಕೆ ಮುಂದಾಗಿದ್ದಾರೆ. ಕಾರು ಚಾಲಕ ಯುವಕರು ಎಸ್ಕೇಪ್ ಆಗ್ತಿದ್ದಾರೆ ಅಂತ ಚೇಸ್ ಮಾಡಿ ರಭಸವಾಗಿ ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದಾನೆ. ಘಟನೆಯಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಮಹೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಆರೋಪಿ ಬ್ಯಾಂಕ್ ಮ್ಯಾನೇಜರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಮುಂದೆ ಮಗನ ಸಾವು ನೆನೆದು ಪೋಷಕರು ಕಣ್ಣೀರು ಹಾಕಿದ್ದಾರೆ. ಬೈಕ್ ಮೇಲೆ ಬಂದಾಗ ಕಾರಿನಿಂದ ಗುದ್ದಿ ಮಗನನ್ನ ಕೊಂದಿದ್ದಾರೆ ಅಂತ ಗೋಳಾಡಿದ್ದಾರೆ. ಜೊತೆಗೆ ನಾವು ಇನ್ನು ಯಾರಿಗಾಗಿ ಬದುಕಬೇಕು ಅಂತ ಅಳುತ್ತಿದ್ದ ದೃಶ್ಯ ಕರಳು ಚುರು ಎನ್ನುವಂತಿತ್ತು. ಸರ್ ಬೆಳಗೆಲ್ಲ ಮನೆ ಸಾಯಂಕಾಲ 6ವರೆಗೆ ಮನೆ ಬಿಟ್ರು ಸರ್. ಬೆಳಗ್ಗೆನಿಂದ ಸಾಯಂಕಾಲ ಗಂಟ ಮನೆಯಲ್ಲೇ ಇದ್ದ. ನನ್ನ ಕಾಸು 20 ರೂಪಾಯಿ ಬೇಕಮ್ಮ ಅಂದ. 100 ರೂಪಾಯಿ ಕೊಟ್ಟು ಕಳಿಸ್ದೆ. ಅದರಲ್ಲಿ 20 ರೂಪಾಯಿ ಮಾಡ್ಕೊಂಡು ಹಂಗೆ 80 ರೂಪಾಯಿ ಜೋಬೆಲ್ಲನೇ ಮಾಡ್ಕೊಂಡಾನ ಸರ್. ಅವ್ನು ನಿಜ ಕೂಲಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡ್ಕೊಂಡು ನಮ್ಮ ಮಕ್ಕಳು ಸಾಕಿರೋ ಸರ್. ಬೆಳಗೆಲ್ಲ ಮನೆ ಸಾಯಂಕಾಲ 6ವರೆಗೆ ಮನೆ ಬಿಟ್ರು ಸರ್. ಬೆಳಗ್ಗೆನಿಂದ ಸರ್ ಅವನು ಗಾಡಿಯಲ್ಲಿ ಬರ್ತಾ ಇದ್ನಂತೆ. ಅವನು ಬೇಕಾದಂಗ ಕಾರಲ್ಲಿ ಎತ್ಕೊಂಡು ಬಂದು ಗುದ್ಬಿಟ್ಟವನೆ. ಪಾಟಲ್ಲೇ ಔಟ್ ಆಗೋವನು. ಏನು ಮಾಡೋದು ಸರ್, ನಾವು 22 ವಯಸ್ಸು ನಮ್ಮ ಮಗಂದು. ಅವನು ಸಾಯಿಸ್ಬಿಟ್ರೆ ನಾನೇನು ಮಾಡಲಿ? ನಾನು ಇನ್ಯಾರಿಗೋಸ್ಕರ ಬದುಕಲಿ ನಾನು? ಚಿಕ್ಕವನು ಅಲ್ಲಿದ್ದ ನೋಡಿ ಸರ್. 2 ಮಕ್ಕಳು ನನಗಷ್ಟೇ. ಹೌದು ಸರ್, 2 ಮಕ್ಕಳು. ಒಬ್ಬನ ಸಾಯಿಸ್ಬಿಟ್ರು, ಇನ್ನು ಅವನೊಬ್ಬನಿದ್ದಾನೆ. ಈ ನನ್ನ ಮಕ್ಕಳು ಸಾಯಿಸ್ತಾರಂತ ಯಾರಿಗ್ ಗೊತ್ತು ಸರ್? ಇಲ್ಲೇ ನನಗೆ ನ್ಯಾಯ ನಡಿಬೇಕು. ಏನೋ ಮಾಡಿ, ನೀವೇ ಮಾಡಿ ಸರ್. ಹಿಟ್ ಅಂಡ್ ರನ್ಗೆ ವ್ಯಕ್ತಿ ಬಲಿಯಾಗಿರುವ ಘಟನೆ ದೇವನಹಳ್ಳಿ